ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಗೆ ನಾನು ವ್ಲಾಗ್ ಹಾಕಿದೆ. ತುಂಬ ದಿವಸ ಆಯಿತು, ಅಂದರೆ ಶಾರ್ಟ್ ಹಾಕ್ತಾಯಿದ್ದೆ, ವ್ಲಾಗು ತುಂಬ ದಿವಸದಿಂದ ಹಾಕಿರಲಿಲ್ಲ. ಇವಾಗ ನಾನು ವ್ಲಾಗ್ ಮಾಡಲಿಕ್ಕೆ ವಿಷಯ ಏನಂದರೆ, ಇವರು ರೆನಿಟಾ ಸುಪ್ರಿಯಾ ಅಂಥೇಳಿ ಅವರೊಂದು ಜನಮೆಚ್ಚಿದ ಜೋಡಿ ಅಂತ ಸ್ಪರ್ಧೆ ಮಾಡಿದರು. ಅದಕ್ಕೆ ನಾನೊಂದು ಪಾರ್ಟಿಸಿಪೇಟ್ ಮಾಡಿದ್ದೆ. ಅದರಲ್ಲಿ ಅಂದರೆ ಹೆಚ್ಚು ಲೈಕ್ಸ್ ಇರುವವರಿಗೆ ಮತ್ತು ಒಂದು ಲಕ್ಕಿ ವಿನ್ನರ್. ಹೆಚ್ಚು ಲೈಕ್ಸಲ್ಲಿ ನಮಗೆ ಸಿಗಲಿಲ್ಲ. ಹಾಗೆ ಅನ್ಫಾರ್ಚುನೇಟ್ಲಿ ಲಕ್ಕಿ ವಿನ್ನರ್ ಆಗಿ ನನ್ನ ನೇಮ್ ಸೆಲೆಕ್ಟ್ ಆಗಿತ್ತು. ಕಪಲ್ ಫೋಟೋ ಅವರು ಇಟ್ಟಿದ್ದರು. ಸೊ ಅದರಲ್ಲಿ ಲಕ್ಕಿ ವಿನ್ನರಲ್ಲಿ ನನ್ನ ನೇಮ್ ಬಂದಿತ್ತು. ಸೊ ಅವರು ಇಮಿಡಿಯೇಟ್ಲಿ ನಮ್ಗೆ ಮೆಸೇಜ್ ಮಾಡಿದರು, ಕಂಗ್ರ್ಯಾಚುಲೇಷನ್ ಅಂತ. ಥ್ಯಾಂಕ್ ಯು ಸೋ ಮಚ್ ಅಂದಿದ್ದೆ ನಾನು. ಅಂದರೆ ಗಿಫ್ಟು ಕೊಡಲಿಕ್ಕೆ ಅಂದರೆ ತುಂಬ ದಿವಸದಿಂದ ವೆಯ್ಟ್ ಮಾಡ್ತಾಯಿದ್ರು ಪಾಪ. ನನಗೆ ಅಂದರೆ ಕೆಲಸ ಇದ್ದ ಕಾರಣ ಸ್ವಲ್ಪ ವೆಯ್ಟ್ ಮಾಡಲಿಕ್ಕೆ ಹೇಳಬೇಕಾಯಿತು. ಯಾಕಂದರೆ ಅವರು ಹೇಳೋ ಟೈಮಿಗೆ ನನಗೆ ಆಚೆ ಹೋಗ್ಲಿಕ್ಕಿತ್ತು, ಕೆಲಸಕ್ಕೆಲ್ಲ ಹೋಗಲಿಕ್ಕಿತ್ತು. ಅದಕ್ಕೋಸ್ಕರ ಫೈನಲಿ ಇವತ್ತು ನಾನು ಅವರನ್ನು ಮೀಟ್ ಆದೆ. ಸಚ್ ಹಂಬಲ್ ಆ್ಯಂಡ್ ಕೈಂಡ್ ಪರ್ಸನ್. ಅಂದರೆ ಏನು ಅಂದರೆ ತುಂಬ ಒಳ್ಳೆ ರೀತಿಯಲ್ಲಿ ಮಾತಾಡಿದರು. ಅವ್ರು ನೋಡಲಿಕ್ಕೆ ಅವರ ಮಾತಷ್ಟೇ ಚೆಂದ ಅಲ್ಲ, ಅವ್ರು ನೋಡೋಕ್ಕೂ ಚೆಂದ ಇದ್ದಾರೆ. ತುಂಬ ಒಳ್ಳೆ ಮನಸ್ಸಿರೋರು, ಒಳ್ಳೆ ರೀತಿಯಲ್ಲಿ ಮಾತಾಡಿದರು. ಮತ್ತು ಹಾಗೆ ಅವರು ಒಂದು ಒಳ್ಳೆ ಕೆಲಸವನ್ನು ಮಾಡ್ತಿದ್ದಾರೆ. ಅಂದರೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ 100 ರೂಪೀಸ್ ನಾವು ಏನು ಕಟ್ಟಿದ್ದೇವೆ ನೋಡಿ, ಅದನ್ನೆಲ್ಲ ಅವರು 100 ಕಲೆಕ್ಟ್ ಮಾಡಿ ಇಲ್ಲಿ ಕಟ್ಪಾಡಿ ಕಾರುಣ್ಯ ಆಶ್ರಮ ಇದೆಯಲ್ಲ, ಅವರಿಗೆ ಅವರು ಇದು ಅಂದರೆ ಗ್ರೋಸರಿನೆಲ್ಲ ತೊಗೊಂಡೋಗಿ ಕೊಟ್ಟಿದ್ದಾರೆ. ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅಂದರೆ ಅವರಿಗೆ ಏನು ನಾನು ದೇವರಲ್ಲಿ ಪ್ರೇ ಮಾಡೋದಂದರೆ, ಅವ್ರು ಹೇಗೆ ಈ ಕೆಲಸ ಒಳ್ಳೆಯ ಕೆಲಸ ಮಾಡಿದ್ದು ನೋಡಿ, ಹೀಗೆ ಇನ್ನೂ ಒಳ್ಳೆ ರೀತಿಯಲ್ಲಿ ಇನ್ನೂ ಬೆಳೀಲಿ ಅವರು. ಇನ್ನೂ ಇವಾಗ ಈ ಒಂದು ಆಶ್ರಮಕ್ಕೆ ಅವರಿಗೆ ಸಹಾಯ ಮಾಡಿದರೆ ಇನ್ನೂ ಹೆಚ್ಚು ಆಶ್ರಮಕ್ಕೆ ಸಹಾಯ ಮಾಡಲಿಕ್ಕೆ ದೇವರವರಿಗೆ ಕರುಣಿಸಲಿ. ಹೀಗೆ ಅವರಿಗೆ ಒಳ್ಳೆಯ ಮನಸ್ಸು ಕೊಡಲಿ ಅಂತೇಳಿ ನಾನು ದೇವರಲ್ಲಿ ಬೇಡ್ತೇನೆ. ಏನಂದರೆ ನನಗೆ ಗಿಫ್ಟ್ ಸಿಕ್ಕಿದೆ. ನನಗೆ ಏನು ಗಿಫ್ಟ್ ಸಿಕ್ಕಿದೆ ಅಂತ ಹೇಳ್ತೇನೆ. ನೋಡಿ ಏನು ಗಿಫ್ಟ್ ಸಿಕ್ಕಿದೆ ಅಂದರೆ, ನೋಡಿ ತಂದೂರವರ ಕಪ್ ಕಾಣಿಸ್ತಿದೆಯಾ? ಚೆನ್ನಾಗಿದೆ. ಆಮೇಲೆ ಇದು ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ನೋಡಿ. ಥ್ಯಾಂಕ್ ಯು ರೆನಿಟಾ ಮ್ಯಾಮ್. ಮತ್ತು ಇದು ಆಮೇಲೆ ಇನ್ನೂ ಒಂದು ಇದೆ, ಒಂದು ನಿಮಿಷ. ಓಕೆ, ಇದು ನೋಡಿ, ನನಗೆ 2 ಕೂಪನ್ ಸಿಕ್ಕಿದೆ. ಹಸ್ಬೆಂಡ್ ಆ್ಯಂಡ್ ವೈಫ್ ಹೋಗಿ ನೋಡಿ, ತಂದೂರು ಫ್ಯಾಮಿಲಿ ರೆಸ್ಟೋರೆಂಟ್, ಇನ್ಸ್ಟಂಟ್ ಕ್ಯಾಟ್ರಿಂಗ್ ಸರ್ವಿಸ್ ಕೂಡ ಅವೈಲೇಬಲ್ ಇದೆ, ಹಾಗೂ ಡೆಲಿವರಿ ಸರ್ವಿಸ್ ಕೂಡ ಇದೆ. ನೋಡಿ, ಬಕೆಟ್ ಬಿರಿಯಾನಿ. ಇದು ಎಲ್ಲಿ ಅಂದರೆ ಜೈಲ್ ರೋಡ್, ಕೋಡಿಯಲ್ಬೈಲ್, ಮ್ಯಾಂಗಲೂರು. ನೋಡಿ, ಇಲ್ಲಿ ಬೇಕಾದರೆ ನಿಮಗೆ ಇಲ್ಲಿ ನಂಬರ್ ಹಾಕಿದ್ದಾರೆ ಅವರು, ನೋಡಿ, ನೋಟ್ ಔಟ್ ಮಾಡಿ ಬೇಕಾದರೆ. ನೋಡಿ, ಕಾಣಿಸ್ತಿದೆ ಅಲ್ಲ, ಇಲ್ಲಿದೆ ನಂಬರ್ ಬೇಕಾದರೆ ನೋಡಿ. ಹಾಗೆ ಅವರನ್ನು ಹೋಗಿ ಮೀಟಾಗಿ ಅವರಿಗೆ ಆಲ್ ದ ಬೆಸ್ಟ್ ಹೇಳಿ ನನ್ನ ಗಿಫ್ಟನ್ನು ನಾನು ತೊಗೊಂಡು ಬಂದೆ. ಥ್ಯಾಂಕ್ ಯು ಸೋ ಮಚ್ ರೆನಿಟಾ ಮ್ಯಾಮ್. ಹಾಗೆ ಕೊನೆಯದಾಗಿ ನಿಮಗೆ ದೇವರು ಒಳ್ಳೆ ಮಾಡಲಿ, ಅಂದರೆ ಇನ್ನೂ ಹೆಚ್ಚು ಒಳ್ಳೆ ಕೆಲಸ ಮಾಡಲಿಕ್ಕೆ ದೇವರು ಕರುಣಿಸಲಿ. ಹೀಗೆ ಒಳ್ಳೆ ಕೆಲಸ ಮಾಡಿ ನಿಮ್ಮನ್ನು ನೋಡಿ ಅಂತ ತುಂಬ ಖುಷಿಯಾಯಿತು. ಹಾಗೆ ಇಲ್ಲಿಗೆ ನನ್ನ ಈ ವ್ಲಾಗನ್ನು ಕೊನೆಗೊಳಿಸ್ತಾ ಇದ್ದೇನೆ. ಟಾಟಾ, ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಇನ್ನೊಂದು ವಿಷಯ ಏನಂದರೆ, ಆದಷ್ಟು ಜನ ರೆನಿಟಾ ಸುಪ್ರಿಯಾ ಅಂತೇಳಿ ಇವರದ್ದು ಯೂಟ್ಯೂಬ್ ಚಾನಲ್ ಇದೆ, ಇವರಿಗೆ ಆದಷ್ಟು ಸಪೋರ್ಟ್ ಮಾಡಿ.